ನಡವಳಿಕೆನೂ ಹಾಗೆ ಈ ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಕ್ಕಾಗುತ್ತಾ? ನಾನು I being a politician, yes, it's my duty to question him. What is there in it? ಅಲ್ಲಿಂದ ಮತ್ತೊಂದು ಮಾತು ಹೇಳ್ತಾರೆ, ಮೊನ್ನೆ ಭಾಷಣ ಮಾಡ್ತಾ ಕುರುಬ ಸಮುದಾಯಕ್ಕೆ ವಿಶ್ವನಾಥ್ ಏನಿಲ್ಲ ಅದೇ ಸ್ವಾಮೀಜಿ ಪ್ರಶ್ನೆ ಮಾಡಿ ಕೇಳ್ತಾರೆ, ನೀವು ವಿಶ್ವನಾಥ್ ಮಾಡ್ತಾರೆ ಅಂತ ಕುರುಬ ಸಮುದಾಯಕ್ಕೆ ವಿಶ್ವನಾಥ್ ಅವರ ಕೊಡುಗೆ ಏನಿಲ್ಲ. ನಾನು ಮಾಡಿದ್ದು 777 ಕಾರ್ ಕಟ್ಕೊಂಡು AC ಇಲ್ಲದಂತ ಕಾರಲ್ಲಿ ಇಡೀ ರಾಜ್ಯವರು ಸಮಾಜ ಕಟ್ಟಿದ್ದೇನೆ. ಶುದ್ಧ ಸುಳ್ಳು, ಹಳೆ ಅಂಬಾಸಡರ್ ಕಾರ್ ಶುದ್ಧ ಸುಳ್ಳು. ಉಗ್ರಪ್ಪನವರು ನಾನು ಅಹಿಂದ ಕಟ್ಟಿದ್ದು ಅಂತಾರೆ. ಅಲ್ಲ ನಿಜ. ಇವರು ನಾನು ಮುಕುಡಪ್ಪ ಹೇಳಿದ್ರು ಸತ್ಯ ಇದೆ. ಆವತ್ತಿನ ಪ್ರದೇಶ ಕುಟುಂಬದ ಪ್ರಧಾನ ಕಾರ್ಯದರ್ಶಿ ಮುಕುಡಪ್ಪನವರು ಇಡೀ ಮುಕುಡಪ್ಪ ಇರ್ಬೋದು, ಆವತ್ತಿನ ದಿವಸ ಇದ್ದಂಥ ಲಿಂಗಪ್ಪ ಇರ್ಬೋದು, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯಾಧ್ಯಕ್ಷ, ಇಡೀ ಪ್ರದೇಶ ಕುರುಬರ ಸಂಘ ಆವತ್ತಿನ ದಿವಸ ಇದಕ್ಕೆ ಸಹಾಯವಾಗಿ ನಿಂತ್ಕೊಂತ ಹೋಗ್ತು. ಕೃಷ್ಣಪ್ಪ ಮಾಜಿ ಮಂತ್ರಿ ಇದ್ದಾರೆ. ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನ ಪಾತ್ರ ಯಾವುದೂ ಇಲ್ಲ. ನಾನೇ ಅಲ್ಲ ಕುರುಬರ ಸಂಘ ಕಟ್ಟಂತ ಹೇಳ್ತಾರೆ. ಕಾರ್ ತಗೊಂಡು ದುಡ್ಡು ಕಲೆಕ್ಟ್ ಮಾಡಿ ಯಾವ ಕಾರಿ ತಪ್ಪಾಗಿಲ್ಲ. ಅಲ್ಲರಿ ನಾನು ಧಿಕ್ಕಾರ ಮಾಡಿದ್ರು, ಬೇಕಾಗಿಲ್ಲ. ಇದು ಮಠ ಜನರನ್ನ ಮೂಢನಂಬಿಕೆಗೆ ತಳ್ತಾ ಇದ್ದೀರ ನೀವು ಅಂತ ಹೇಳಿ. ಯಾವಾಗ ಜನಬಲ ಹೆಚ್ಚಾಯ್ತಾ ಹೋಗ್ತು, ನಮಗೆ ಬೇಕು ಮಠ ಬೇಕು ಅಂತ, ಆಗ ಈ ಕೇಮನ್ ಜಾಯಿನ್ ಮಾವ ಸಂಘದ ಕಟ್ಟಡವನ್ನೇ ಅಡವಿಟ್ಟಿದ್ದಂತ ಒಬ್ಬ ಪುಟ್ಟಸ್ವಾಮಿ ಪರವಾಗಿದ್ರು ಅವರು. ಅಲ್ಲ ಸರ್, ಏನಾದ್ರು ಯಾವನಾದ್ರು ಒಟ್ಕೊಂಡ್ಬಿಡಕ್ಕಾಗುತ್ತೆ ಅದನ್ನ? ಅರೆ 100 ವರ್ಷಗಳ ಹಿಂದೆ ಪುಣ್ಯಾತ್ಮರು ಯಾರು ಸಂಜೀವಯ್ಯನವರು ಅಂತ ಜಾಗ ಕೊಟ್ಟರು, ಅದಕ್ಕೆ ನೀಲಿ ಸಂಜೀವಯ್ಯನವರು ಅಂತಂತ ನೀಲಗಿರಿಯಿಂದ ಬಂದಂತ ಇನ್ನೊಬ್ರು ಸಂಜೀವಿಯವರು ಹಣ ಮುಗಿಸೋದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದು ಬೇಡ. 100 ವರ್ಷಗಳ ಶತಮಾನದ ಹಿಂದೆ ಯಾವ ಜಾತಿಗೂ ಆವತ್ತಿನ ದಿವಸ ಹಾಸ್ಟೆಲ್ ಇರಲಿಲ್ಲ. ಈವನ್ ಒಕ್ಕಲಿಗರು ಲಿಂಗಾಯತರು ಕೂಡ ಹಾಸ್ಟೆಲ್ ಬೆಳೆದವರು. ಶತಮಾನಗಳ ಹಿಂದೆ 120 ವರ್ಷ ಆಯ್ತು. ಆವತ್ತಿನ ದಿವಸ ಕಾಲೇಜ್ ಗುರುಗಳ ಹಾಸ್ಟೆಲ್ ಬಹಳ ಜನಕ್ಕೆ, ಇವತ್ತು ಬಹಳ ಜನ ಹೇಳ್ತಾರೆ ಹೌದು ಸರ್ ನಾವು ಗುರುಗಳ ಹಾಸ್ಟೆಲ್ ಹೋಗ್ತೇವೆ ಅಂತ. ಹಾಸ್ಟೆಲ್ ಅನ್ನು ಕಟ್ಟಿದಂತವ್ರಿಗೆ ಒಂದು ನಮಸ್ಕಾರ ಹೇಳ್ಬೋದು, ನೆನಪು ಭಾವನಾತ್ಮಕವಾಗಿ ಅವ್ರ ಬಗ್ಗೆ. ನಾನು ಈ ದುರಂಕಾರದ ಮಾತು ಸಿದ್ದರಾಮಯ್ಯನವರೇ, ನಿಮ್ಮ ವ್ಯಕ್ತಿತ್ವವನ್ನೇ ಕೊಲ್ತಾ ಇದೆ. ಅದನ್ನು ಹೇಳಿದ್ರು, ಯಾವ ರೌಡಿ ಇದು ಮಾಡಕ್ಕೆ ಬಂದ, ನಾನೆಲ್ಲ ಜಗಳ ಮಾಡಿದೆ ರೌಡಿ ಹತ್ರ. ಪುಟ್ಟಸ್ವಾಮಿ ರೌಡಿ ಬಂದ್ರು ಅವತ್ತು ನಾನೇ ಅವ್ರನ್ನ ಅವಾಯ್ಡ್ ಮಾಡಿ ನಮ್ಮ ಹೆಂಡತಿಗೆಲ್ಲ ಥ್ರೆಟ್ ಮಾಡಿದ್ರು. ಪ್ರದೇಶ ಕುರುಬರ ಸಂಘನೂ ಇತ್ತು ಈ ರಾಜ್ಯದಲ್ಲಿ, ಈ ಬೆಂಗಳೂರು ನಗರದಲ್ಲಿ ಪೊಲೀಸು ಇತ್ತು. ಸಿದ್ದರಾಮಯ್ಯ ಪೊಲೀಸ್ ಅಲ್ಲ, ಸಿದ್ದರಾಮಯ್ಯ ಇಸ್ ನಾಟ್ ಕೋರ್ಟ್. ಎಲ್ಲ ಕೋರ್ಟ್ ಇತ್ತು, ಕಚೇರಿನೂ ಇತ್ತು, ಪೊಲೀಸು ಇತ್ತು, ಜನನೂ ಇತ್ತು, ಸಮಾಜನೂ ಇತ್ತು ಅದ್ರ ಹಿಂದ್ಗಡೆ. ಹಾಗಾಗಿ ಅವರ ಒಬ್ಬರನ್ನೆಲ್ಲ ಇತ್ತು. ಸಮಾಜವಾದಿ ಅಲ್ವಾ ಸರ್? ಸಿದ್ದರಾಮಯ್ಯ ಸಮಾಜವಾದಿ ಅಂತ ಡೋಂಗಿವಾದಿ ಹುಸಿ ಸಮಾಜವಾದಿ. ನೋಡಿ ಆವತ್ತಿನ ದಿವಸಕ್ಕೆ ಎಂತೆಂಥ ಲೀಡರ್ಗಳಲ್ಲಿ ಡಿ ಕೆ ನಾಯ್ಕರ್ ಒನ್ ಆಫ್ ದ ಬೆಸ್ಟ್ ಲೀಗಲ್ ಹ್ಯುಮ್ಯಾನಿಟಿ. ಡಿ ಕೆ ನಾಯ್ಕರ್, ಭಾಸ್ಕರಪ್ಪ, ಹನುಮಂತಪ್ಪ, ಬಿ ಚಿಮ್ಮನಕಟ್ಟಿ, ದೊಡ್ಡೇಗೌಡರು, ಎಂತೆಂಥ ಲೀಡರ್ಗಳು ಕಟ್ಟಿದ್ರಿ ಅದನ್ನ. ಅಯ್ಯೋ ರಾಮ, ನೀನ್ ಯಾರಪ್ಪ? ನೀನ್ ಬಂದಿದ್ಯಾವಾಗ? ಅದರಿಂದ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ಅನಾವಶ್ಯಕವಾಗಿ ನೀವೇನೋ ಒಂದು ಗಳಿಸ್ಕೊಂಡು ಹಾಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ರಾಜಕಾರಣ ಬಹಳ ಸೂಕ್ಷ್ಮ ಇದೆ. ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಕೂಡ ಅವರವ್ರ ಜನಾಂಗಕ್ಕೆ ಏನಾದರೂ ರಾಜಕೀಯದ ಅಧಿಕಾರ ಬೇಕು ಅಂತಕ್ಕಂಥ ಆಕಾಂಕ್ಷೆಯಲ್ಲಿದ್ದಾರೆ. ಅದೆಲ್ಲವನ್ನು ಕೂಡ ಧೂಳಿಪಟ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಫಾರ್ ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯುನಿಟಿ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನೆಲ್ಲ ಹುಸಿ ಮಾಡಬೇಡಿ ಸಿದ್ದರಾಮಯ್ಯ. ಮಾತೆತ್ತಿದ್ರೆ ಸಂವಿಧಾನ ಅಂತೀರ, ಮಾತೆತ್ತಿದ್ರೆ ಅಂಬೇಡ್ಕರ್ ಅಂತೀರ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಒಗಿತಾ ಇರೋ ನೀವು ದಯವಿಟ್ಟು ಅರ್ಥ ಮಾಡ್ಕೊ. ಸರ್, ಈಗ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ರು ಲಾಸ್ಟ್ ಮಂತ್, ಈ ತಿಂಗಳು ಡಿಸೆಂಬರ್ ಹಂತದಲ್ಲಿ ಸಿದ್ದರಾಮಯ್ಯ ಅವರು
ಚಾನ್ಸ್ ಕಮ್ಮಿ ಇದೊಂದು ಕುರ್ಚಿ ಬೀಳುತ್ತೆ ಅಂತ ಒಂದು ಭವಿಷ್ಯವಾಣಿ ಹೇಳಿದ್ರು. ಅದು ಸತ್ಯನ ಸುಳ್ಳ ನಿಮ್ಮ ಪ್ರಕಾರ? ಯಾವುದು ಅಶೋಕರು ಹೇಳಿದ್ದಾರೆ, ಮಾನ್ಯ ಅಶೋಕರು ಹೇಳಿದ್ದಾರೆ ಈ ಗಿರಿಶಾಸ್ತ್ರದಲ್ಲ ನಾವು ಅದನ್ನು ಹೇಳೋಣ. ನಾನು ಭವಿಷ್ಯದ ವಿಷಯ, ನನ್ನ ಭವಿಷ್ಯ ರೂಪಿಸ್ಕೊಳ್ಳೋ ನಾನೇ ಸ್ವಾಮಿ. ಐ ಆಮ್ ದ ಬಿಲ್ಡರ್ ಆಫ್ ಮೈ ಫ್ಯೂಚರ್, ನಾಟ್ ಎನಿಬಡಿ. ಯು ಆರ್ ದ ಚೀಫ್ ಮಿನಿಸ್ಟರ್, ಯು ಆರ್ ದ ಹೈಯೆಸ್ಟ್ ಆರ್ಡರ್ ಆಫ್ ಪವರ್ ಇನ್ ಕರ್ನಾಟಕ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಡೆಮೋಕ್ರೆಟಿಕ್ ಐಡಿಯಾಲಜಿ ಆ್ಯಂಡ್ ದ ಕಾನ್ಸ್ಟಿಟ್ಯೂಷನ್. ಎಲ್ಲಿದ್ದೀರ ಮಿಸ್ಟರ್ ಸಿದ್ದರಾಮಯ್ಯ? ನೀವು ಹೇಳ್ತೀರಿ ನಾನು ಲಾಯರ್ ಆಗಿದ್ದೆ. ಹೌದಪ್ಪ, ನಾನು ನೀನು ಒಟ್ಟಿಗೆ ಲಾಯರ್ ಆಗಿದ್ದು, ಒಟ್ಟಿಗೆ ಲಾ ಮಾಡಿದ್ದು, ಒಟ್ಟಿಗೆ ಪೊಲಿಟಿಕ್ಸಿಗೆ ಬಂದು. ನಾನು 78 MLA ಆದೆ, ನೀನು 78 ತಾಲೂಕು ಮೆಂಬರ್ ಆದೆ. ಹಾಗಾಗಿ ಅವ್ರ ಮಗ ಹೇಳ್ತಾರೆ ಮತ್ತೆ 5 ವರ್ಷ ನಮ್ಮ ತಂದೆಯವರೇ ಅಧಿಕಾರ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀವಿ? ಅವ್ರ ಮಗನ ಹೇಳಿದ್ದಾರೆ, ಮೈಸೂರು ಮಹಾರಾಜರಿಗಿಂತ ನಮ್ಮ ಅಪ್ಪನೇ ಜಾಸ್ತಿ ಕೆಲಸ ಸ್ಟೇಟ್ಮೆಂಟ್ ಆಫ್ ಎನ್ MLC, ಲೆಜಿಸ್ಲೇಚರ್ ಕೌನ್ಸಿಲ್ ಮೆಂಬರ್. ನಿಮ್ಮ ಪ್ರಕಾರ ಅವರು ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡಲೇಬೇಕಾ? ಮಾಡಬೇಕು ಸರ್. ನಾನು 45 ವರ್ಷಕ್ಕೂ ಮೀರಿ ಕಾಂಗ್ರೆಸ್, ಐ ನೋ ದ ಪಾಲಿಸ್ ಅಂಡ್ ಐಡಿಯಾಲಜಿ ಕಾಂಗ್ರೆಸ್. ಲಾಂಗ್ ಟೈಮ್ ಐ ವಾಸ್ ಇನ್ ಕಾಂಗ್ರೆಸ್. ಬಟ್ ನಿಮ್ ಜೆಂಡಾ ಬಿಜೆಪಿಲಿದ್ದು ಅಜೆಂಡಾ ದೇವೇಗೌಡರು ನನ್ನನ್ನು ಸ್ಟೇಟ್ JDS ಪ್ರೆಸಿಡೆಂಟ್ ಮಾಡಿದ್ರು, ದ JP ಭವನ್. ನಾನು ಈಗ ಕೂತಿದ್ದೆ, ನಾನು ಜೆಂಡಾ ಹಿಡ್ಕೊಂಡು ಕೊಟ್ಟಿದ್ದೆ. ಈ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ರಾಷ್ಟ್ರಾಧ್ಯಕ್ಷ JDS ದೇವೇಗೌಡರು ಕೂತಿದ್ರು. ನಮ್ಮ ಮಾಧ್ಯಮದವರು ಒದಗಿದು ಕೇಳ್ತಾ ಹೇಳಿದ್ರು, ಏನು ಸರ್ ನೀವು ಇಷ್ಟು ವರ್ಷ ಕಾಂಗ್ರೆಸ್ಸಲ್ಲಿದ್ರಿ, ಈಗ ಇದನ್ನು ಹಿಡ್ಕೊಂಡು ಕೂತಿದ್ದೀರಲ್ಲ ಅಂತ. ಕಾಂಗ್ರೆಸ್ ಏನು ಅನಿಸುತ್ತೆ? ನಾನು ಹೇಳಿ ಎಸ್, ನಾನು ಇವತ್ತಿಗೂ ಹೇಳ್ತೀನಿ, ಇಂದಿರಾ ಗಾಂಧಿ ನನ್ನ ತಾಯಿ. JP ಭವನಲ್ಲಿ ನಾನು ಎಲ್ಲೂ ಸುಳ್ಳು ಹೇಳಲಿಕ್ಕೆ ಹೋಗಲಿಲ್ಲ. ಎಸ್, ನನ್ನ ಮನಸ್ಸಲ್ಲಿದ್ದು ನಾನು ಒಪ್ಕೊಂಡಿರುವಂಥ ಸತ್ಯನ ಅವತ್ತು ದಿವಸ ಮಾಧ್ಯಮದವ್ರ ಹತ್ರ ಹೇಳಿ, ಎಸ್ ಇಂದಿರಾ ಗಾಂಧಿ ನನ್ನ ತಾಯಿ. ನಾನು JDS ಜೆಂಡಾ ಹಿಡಿದು ಜೆಂಡಾ ರೀ, ಯಾವ್ಯಾವುದೋ ಜೆಂಡಾ, ಬಟ್ ನನ್ನ ಅಜೆಂಡಾ ಮಾತ್ರ ಬೇರೆ. ಈ ಜೆಂಡಾ ಬದಲಾವಣೆ ಆಗ್ತಿರ್ತದೆ, ಬಟ್ ಅಜೆಂಡಾ ಸದಾ ನನ್ನ ಜೊತೆ. ಯಾವುದನ್ನು ಕಟ್ಟ ಕಡೆಯ ಮನುಷ್ಯನ ದುಃಖ ದುರ್ಮಾನಗಳಿಗೆ ಸ್ಪಂದಿಸುವ ಈ ನಾಡು, ಈ ರಾಷ್ಟ್ರದ ಬಗೆಗಿನ ನನ್ನ ಸ್ವಂತಿಕೆ, ಅದರ ಯೋಚನೆ, ಅದರ ಆಲೋಚನೆ, ಆ ಜನರಿಗೆ ಮಾಡಬೇಕಾದಂಥ ಕಾರ್ಯ. ಎಸ್, ಅದೇ ರೀತಿ ನಡ್ಕೊಂಬಂದಿದ್ದೀನಿ. ನಾನು ಯಾವುದೇ ಮುಖ್ಯಮಂತ್ರಿ ನನಗೆ ಯಾರೇ ಜವಾಬ್ದಾರಿ ಕೊಟ್ಟರು ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಎಸ್ ಸರ್, ಈಗ ನೀವು JDS ವಿಷಯ ಕೇಳಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. JDS ವಿಷಯ ಪ್ರಸ್ತಾಪ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಕೃತಜ್ಞತಾಹೀನ ರಾಜಕಾರಣಿ ಅಂತ ಹೇಳಿದ್ರು. ದೇವೇಗೌಡರು ಮಾಡಿದ್ದು ಕೃತಜ್ಞತೆ ಹೀನತೆಯಿಂದ ಕೃತಜ್ಞತೆ ಪೂರ್ವ. ಖಂಡಿತ ದೇವೇಗೌಡರ ಫೋಟೋನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು ಸಿದ್ದರಾಮಯ್ಯ. ಯಾರು ಇವ್ರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ದು? ಯಾರು? ದೇವೇಗೌಡರಲ್ವಾ? ಇವ್ರನ್ನ ಮಿನಿಸ್ಟರ್ ಮಾಡಿದ್ದು ಯಾರು? ದೇವೇಗೌಡರಲ್ವಾ? ಇವ್ರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು ದೇವೇಗೌಡರಲ್ವಾ? ಯಾರನ್ನಾರು ಒಬ್ಬರು ನೆನೆಸ್ಕೊತಾನೆ ಕೊಟ್ಟಿದ್ದೀಯಪ್ಪ ನೀನು. ಇವತ್ತು ನಮ್ಮ ಮನೇಲಿ ಏನಾದರೂ ನನ್ನ ಮಗ AC-ನೋ TC-ನೋ ತಹಶೀಲ್ದಾರ್, ನನ್ನ ನಳಿಯ ಸಬ್ ಇನ್ಸ್ಪೆಕ್ಟ್ರು SP-ನೋ ಆಗಿದ್ದು ನಮ್ಮ ಮನೆಗಳಲ್ಲಿ ಬ್ಯಾಕ್ವರ್ಡ್, ಅದು ಯಾರ ಕಾರಣ? ದೇವರಾಜ್ ಅರಸ್, ಹಾವನೂರು ಆಯೋಗ ಅಂಥದ್ದೇನಾದರೂ ಮಾಡಿದ್ರೇನ್ರಿ? ಜಾತಿವಾರು ಜನಗಣತಿ ಕಾಂತರಾಜ್ ಆಯೋಗ 10 ವರ್ಷ ತಲೆದಿಂಬು ಮಾಡ್ಕೊಂಡಲ್ಲಪ್ಪ. ನೀವು ಏನ್ ಮಾತಾಡ್ತೀಯ? The only commission was passed in the floor of the house was Havanur Commission report. ಅದಾದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಯಾವ ವರದಿಗಳು ಕೂಡ ಪಾಸ್ ಆಗಲಿಲ್ಲ. ಚಿನ್ನಪ್ರೇಡ್ ಏನಾಯ್ತು? ಇನ್ಯಾವುದೇ ಏನಾಯ್ತು? ಅದರಲ್ಲಿ 5 ಲಕ್ಷ ಕೋಟಿ ಮಾಡಿರೋರೇ ನೀವು ಸಾಲ. ಇಷ್ಟೆಲ್ಲ ಸಾಲ ಇಟ್ಕೊಂಡು ಹೆಣ್ಮಕ್ಳಿಗೆ 2,000 ರೂಪಾಯಿ. ಮಾದೇವಪ್ಪ, ನಿನ್ನೆಂಟಿಗೂ 2,000 ಫ್ರೀ, ನನ್ನೆಂಟು ಯಾರು? ದಿಸ್ ದ ಫೂಲಿಶ್ ಐಡಿಯಾ ಆಫ್ ಎ ಫೂಲಿಶ್ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್. ವೆರ್ ಇಸ್ ದ ಮನಿ? ಅಲ್ಲಿ ಇರಿಗೇಷನ್ ಮಿನಿಸ್ಟರ್ ಬಾಯಿ ಬಿಡ್ಕೋತಾರೆ, ನನಗೊಂದು 12,000 ಕೋಟಿ ಸರ್ ಕೊಡಿದ್ದಾರೆ. ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ಸ್ ಹಾಗೆ ಸ್ಟಾಲ್ ಆಗೋವಿದೆ.
ಎಷ್ಟು ನಾವು ಕೇಳೋದೇನು ಗೊತ್ತಾ, ನೀವು ಫ್ರೀ ಕೊಡಿ ಅಂತ. ದುಡಿಯೋ ಕೈಗೆ ಉದ್ಯೋಗ ಕೊಡಿ, ದುಡಿಯೋ ಕೈಗೆ ಉದ್ಯೋಗ ಕೊಡ್ರಿ, ಜನ ಬದುಕ್ತಾರೆ, ಗೌರವಯುತವಾಗಿ ಮರ್ಯಾದೆಯಿಂದ ಬದುಕ್ತಾರೆ. ಎಷ್ಟು ನಾನು ದುಡಿತಾ ಇದ್ದೀನಿ ಅಪ್ಪ ಅಂತ. ನಾನು 2,000 ಕೊಟ್ಟೆ, ಅದು 4 ತಿಂಗಳಿಗೆ. ಇದೇನಾಗಿದೆ ಈಗ, ಇದು ಯಾವುದು ಬಿಹಾರಲ್ಲಿ 10,000 ಕೊಟ್ಟಂಗಾಯಿತು. ದಿಸ್ ಆಲ್ ಫಾರ್ ಎಲೆಕ್ಷನ್ಸ್. ನಾಟ್ ಓನ್ಲಿ ಸಿದ್ದರಾಮಯ್ಯ, ದಿ ಹೋಲ್ ಇಂಡಿಯಾ ಪೊಲಿಟಿಕಲ್ ಲೀಡರ್ಸ್ ಇಡೀ ದೇಶನ ಮಾರಿ ಅವರು ಅಧಿಕಾರ ಬರಬೇಕು ಅನ್ನೋ ಯೋಚನೆಯಿದ್ದಾರೆ ಹೊರತು ಜನಕ್ಕೇನಾದ್ರು 10,000 ರೂಪಾಯಿ ಕೊಟ್ಬಿಟ್ರಲ್ಲಿ ಬಿಹಾರಲ್ಲಿ ಹೆಣ್ಮಕ್ಳಿಗೆ. ಛೇ 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 ಛೇ. ವಿಶ್ವನಾಥ್ ಅವರ ರಾಜಕೀಯ